ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ತರವ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶೂರಲ್ಲಿ ಈ ಕಡೆ ಸೂರ್ಯ ಮೀನಿಗೆ ಕಾಲ್ ಮಾಡಿಬಿಟ್ಟು ಆ ಪತ್ರ ಕೊಡ್ತಿದ್ದೆ, ಲೆಟರ್ ಕೊಡ್ತಿದ್ದು ಯಾರು ಅಂತ ನಾನು ಕಂಡಿಡ್ದುಬಿಟ್ಟೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಹೌದಾ ಸರಿ ಆಯಿತು ಅಂತ ಹೇಳ್ತಾಳೆ. ಸರಿ ಆಯಿತು ಬೇಗ ಮನೆಗೆ ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಹ್ಞೂ ಆಯಿತು ಅಂತ ಹೇಳ್ತಿರ್ತಾಳೆ. ಇಬ್ಬರು ಕೂಡ ಈ ಕಡೆ ಫೋನಲ್ಲಿ ಮಾತಾಡ್ಕೊತಾ ಇರಬೇಕಾದ್ರೆ ಪೂಜಿಗೆ ಫೋನ್ ತೊಗೋಬೇಕು ಅನ್ನೋ ಆಸೆ ಆಗ್ತಿರುತ್ತೆ. ಅವನಿಗೂ ಕೂಡ ಫೋನ್ ಯಾವಾಗ ಕಟ್ ಮಾಡ್ತಾಳೆ ಅಂತ ಕಾಯ್ತಾ ಇರ್ತಾರೆ. ಅದಕ್ಕೆ ಪೂಜಾ ಫೋನ್ ಕಟ್ ಆಯ್ತಲ್ಲ ಫೋನ್ ಕೊಡಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಸೂರ್ಯಂಗೆ ಅಲ್ಲ ಕಣಮ್ಮ ಅವಾಗಲೇ ಫೋನ್ ಇಸ್ಕೊಂಡಲ್ಲ ಅವಾಗ ಏನು ಮಾಡ್ತಿದ್ದೆ ಅಂತ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಫೋನ್ ಮಾಡ್ತಾ ಇದ್ದೆ ಅಷ್ಟರಲ್ಲೇ ಫೋನ್ ಬಂತಲ್ಲ ಅದಕ್ಕೆ ಕೊಟ್ಬಿಟ್ಟೆ ನಿಮಗೆ ಫೋನ್ ಕೊಡಿ ಅಂತೇಳಿ ಸೂರ್ಯನ ಫೋನ್ ಇಸ್ಕೊಂಡು ವೀಡಿಯೋ ಚೆಕ್ ಮಾಡಿ ವೀಡಿಯೋನ ಸೆಂಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ವೀಡಿಯೋ ಚೆಕ್ ಮಾಡ್ತಿರ್ತಾಳೆ. ಅಲ್ಲ ಕಣಮ್ಮ ಫೋನ್ ಇಸ್ಕೊಂಡೆ ಫೋನೇ ಮಾಡ್ತಿಲ್ಲ ನೀನು ಅಂತ ಹೇಳ್ತಿರ್ಬೇಕಂದ್ರೆ ಅಯ್ಯೋ ನಂಬರು ಮರ್ತೋಗ್ಬಿಟ್ಟಿದ್ರೆ ನಂಬರ್ ನೆನ್ಪು ಮಾಡ್ಕೊತಾ ಇದ್ದೆ ನಾನು ಸ್ವಲ್ಪ ಅಂತ ಹೇಳಿ ಪೂಜೆ ಹೇಳ್ತಾ ಇರ್ತಾಳೆ. ಅದೇನು ಮರ್ವಿನ ಕಾಲನೋ ಈ ವಯಸ್ಸಿಗೆ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಾ ಇರ್ತಾರೆ. ಸರಿ ಆಯಿತು ನೀವು ಡ್ರಾಪ್ ಮಾಡೋ ಜಾಗ ಬಂದಿದೆ ಬಂದು ಇಳ್ಕೊ ಅಂತೇಳಿ ಪೂಜೆಗೆ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಇಷ್ಟು ಬೇಗ ಬಂದುಬಿಡ್ತಾ ಅಂತೇಳಿ ಹೇಳ್ತಿರ್ತಾಳೆ. ಸರಿ ಆಯಿತು ನಾನು ಫೋನ್ ಕೊಡು ಅಂತೇಳಿ ಫೋನ್ ಇಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಫೋನಾ ಸರಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಫೋನು ಕೂಡ ಅವ್ನ ಕೈಲಿ ಕೊಟ್ಟು ದುಡ್ಡು ಕೂಡ ಕೊಡ್ತಾಳೆ. ಡ್ರಾಪ್ ಮಾಡೋದಕ್ಕೆ ದುಡ್ಡು ಕೂಡ ಇಸ್ಕೊಂಡು ಹೋಗ್ತಾಳೆ. ಹುಷಾರಾಗಿ ಹೋಗಮ್ಮ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನಾನಿನ್ನೂ ಇದಲ್ಲ ಬಿಡಿ ನನಗೆ ಗೊತ್ತು ಹೋಗೋದಕ್ಕೆ ಅಂತ ಹೇಳ್ತಿರ್ತಾರೆ. ಅಯ್ಯೋ ಅಮ್ಮ ತಂದೆ ತಾಯಿ ನೀನು ಮಕ್ಕಳು ನೋಡಿ ಎದ್ರುಕೊಬಿಡ್ತಾರೆ ನಿನ್ನ ನೋಡಿ ಅದಕ್ಕೆ ಹೇಳಿದ್ದು ಅಂತೇಳಿ ಹೇಳ್ತಾ ಇರ್ತಾನೆ. ಈ ಕಡೆ ಅದೇ ಟೈಮ್ಗೆ ಅವ್ನು ಹೋದ್ಮೇಲಿಂದ ರೋಹಿಣಿಗೆ ಫೋನ್ ಮಾಡಿಬಿಟ್ಟು ರೋಹಿಣಿ ನೀನು ಹೇಳಿದ ಕೆಲಸ ಆಗಲಿಲ್ಲ ಕಣೆ ಅಂತ ಹೇಳ್ತಾ ಇರ್ತಾಳೆ. ಯಾಕೆ ಏನಾಯಿತು ಅಂತ ಹೇಳಿದ್ರು ಅಯ್ಯೋ ಅವನು ಫೋನಲ್ಲಿ ಮಾತಾಡಬೇಕು ಫೋನ್ ಇಸ್ಕೊಂಡು ವೀಡಿಯೋ ಸೆಂಡ್ ಮಾಡ್ಕೋಬೇಕು ಅಂತ ಅನ್ನೋ ಅಷ್ಟರಲ್ಲಿ ಈ ಕಡೆ ಮೀನಾ ಅದೇ ಟೈಮ್ಗೆ ಫೋನ್ ಮಾಡಿಬಿಟ್ಲು ಕಡೆ ಮೀನಾ ಅವನು ಫೋನ್ ಮಾತಾಡಿ ನನಗಂತೂ ತಲೆ ಕೆಟ್ಟೋಯ್ತು. ಅವ್ನು ಇವಾಗ ಫೋನ್ ಇರ್ತಾನೆ ಅವಾಗ ಫೋನ್ ಇರ್ತಾನೆ ಅಂತ ನಾನು ತುಂಬ ಕಾಯ್ತಿದ್ದೆ ಕಡೆ ಅವ್ನು ಫೋನೇ ಇಡಲಿಲ್ಲ. ಆಮೇಲೆ ಫೋನ್ ಇಸ್ಕೊಂಡು ಟ್ರೈ ಮಾಡಿದೆ ಸೆಂಡ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದೆ. ಫೋನು ಇಸ್ಕೊಂಡೆ ಗ್ಯಾಲರಿನೂ ಚೆಕ್ ಮಾಡಿದೆ ಆದರೆ ವೀಡಿಯೋನೇ ನನಗೆ ಕಾಣಿಸ್ಲಿಲ್ಲ ಕಣ ವೀಡಿಯೋನೇ ಸಿಕ್ಕಲಿಲ್ಲ ನನಗೆ ಅಂತೇಳಿ ಹೇಳ್ತಿರ್ತಾರೆ. ಅಯ್ಯೋ ನೀನು ಹೀಗೆ ಈ ಪ್ಲ್ಯಾನ್ ಫ್ಲಾಪ್ ಆಯಿತಾ ಅಂತೇಳಿ ಹೇಳ್ತಿರ್ತಾಳೆ. ಕಡೆ ಆದರೂ ಅವರಿಬ್ಬರು ಗಂಡ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಗೊತ್ತಾ, ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ ಗೊತ್ತಾ, ನನಗೆ ಅದು ನೋಡಿ ತುಂಬ ಖುಷಿ ಆಯಿತು ಕಣೆ ಅಂತೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ಪೂಜೆ ನಿನ್ನ ತಲೆ ಕಲ್ತಿದ್ದೆ ನಿನಗೆ ಬಾಯಿ ಮುಚ್ಕೊಂಡು ಫೋನ್ ಕಟ್ ಮಾಡು, ನಿನಗೆ ನಾನು ಹೇಳಿದ ಕೆಲಸ ಮಾಡೋದಕ್ಕಾಗಲಿಲ್ಲ ಅಂದರೆ ಈಗ ಅವರಿಬ್ಬರು ಗಂಡ ಹಿಂಗೆ ಜಗಳ ಹಿಂಗೆ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡಿಬಿಟ್ಟು ನನಗೆ ಗುರ್ಸೋದಕ್ಕೆ ಈ ಥರ ಎಲ್ಲ ಮಾತಾಡ್ತೀಯ, ನಿನ್ನ ಕೈಲಿ ಒಂದು ಕೆಲಸನೂ ಆಗಲ್ಲ ಪೂಜಾ ಅಂತೇಳಿ ಹೇಳ್ತಾ ಇರ್ತಾಳೆ. ಅಲ್ಲ ಕಣೆ ನಾನು ಫೋನ್ ಇಸ್ಕೊಂಡು ಎಲ್ಲ ಚೆಕ್ ಮಾಡಿದೆ ಆದರೆ ಫೋಟೋ ಸಿಗಲಿಲ್ಲ. ಅಷ್ಟರಲ್ಲಿ ಇನ್ನೊಂದ್ಸಲ ಫೋನ್ ಇಸ್ಕೊಂಡು ನೋಡೋ ಅಷ್ಟರಲ್ಲಿ ಅವ್ರು ಡ್ರಾಪೇ ಮಾಡಿಬಿಟ್ಟ ಅವನು, ನಾನು ಅದಕ್ಕೆ ನನ್ನ ಕೈಲಿ ಆಗಲಿಲ್ಲ ಅಂತೇಳಿ ಹೇಳ್ತಿರ್ತಾರೆ. ಸರಿ ಆಯಿತು ಬಿಡಿ ಏನೋ ಒಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಹೇಳ್ತಾಳೆ. ಈ ಕಡೆ ಮನೆಯವರೆಲ್ಲ ಕೂತ್ಕೊಂಡು ತಿಂಡಿ ಮಾಡ್ತಾ ಇರಬೇಕಾದ್ರೆ ಅಮ್ಮ ಅಕ್ಕಿ ರೊಟ್ಟಿ ಅಂತೂ ಸೂಪರಾಗಿ ಮಾಡಿದ್ದೆ ನೀನು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅವಳೇನು ಸೂಪರಾಗಿ ಏನು ಮಾಡಿಲ್ಲ, ಯಾವತ್ತೂ ಮಾಡ್ದಿರೋ ಥರ ಅಷ್ಟೇನು ಇದು ಮಾಡಿಲ್ಲ, ನಾರ್ಮಲಾಗಿ ಮಾಡಿದಲ್ಲಿ ತಿನ್ನೋ ಥರ ಮಾಡಿದಲ್ಲಿ ತಿನ್ನಿ ಅಂತೇಳಿ ಈ ಕಡೆ ಮೀನಾ ಈ ಕಡೆ ಶಾಂತಿ ಹೇಳ್ತಿರ್ಬೇಕಾದ್ರೆ ಇಲ್ಲ ಕಣಮ್ಮ ಈ ಸಲ ಅಕ್ಕಿ ರೊಟ್ಟಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಹುಡುಗಿ ನಾಳೆಯಿಂದನೂ ಡೈಲಿ ಅಕ್ಕಿ ರೊಟ್ಟಿನೂ ಗಟ್ಟಿ ಕಾಯಿ ಚಟ್ನಿ ಹಾಕಿ ಮಾಡು ಅಂತೇಳಿ ಹೇಳ್ತಿರ್ಬೇಕಾದ್ರೆ ನಾನು ಯಾಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮೀನಾ ಕೂಡ ಹೇಳ್ತಾ ಇರ್ತಾರೆ. ಯಾಕೆ ನಿನ್ನ ಗಂಡ ಬೇಕು ಅಂತ ಹೇಳಿದ ತಕ್ಷಣ ಅವ್ನಿಗೆ ಇಷ್ಟ ಬಂದಿದ್ದೆಲ್ಲ ಮಾಡಾಕ್ತಿ ಈಗ ಮನೆ ಮಗ ಮನೋಜ್ ಕೇಳಿದ್ದಕ್ಕೆ ಯಾಕೋ ಮಾಡಲ್ವಾ ನೀನು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಗಂಡ ಇದ್ದವನು ಅವನು ಕೂಡ ಹೇಳ್ತಿರ್ತಾನೆ ಅವನಿಗೆ ಇಷ್ಟ ಇದ್ದರೆ ರೋಹಿಣಿ ಕೈಲಿ ಇಡ್ಸ್ಕೊಂಡು ಮಾಡಿಸ್ಕೊಳ್ಳಿ ಅವಳಕ್ಕೆ ಮಾಡಿಕೊಡ್ಬೇಕು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ರೀ ಅವಳ ಕೈಲಿ ಹೇಳ್ಸೋ ನೀವು ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತೇಳಿ ಈ ಕಡೆ ಹೇಳ್ತಾ ಇರ್ತಾಳೆ. ನೋಡು ನಿನ್ನ ಮಗ ಆದಮೇಲೆ ನಿನಗೆ ಕೇಳಿದ್ರೆ ನೀನು ಮಾಡ್ಕೊಳ್ಳೋ, ಯಾರು ರೋಹಿಣಿ ಕೇಳಿದ್ರೆ ರೋಹಿಣಿ ಕೈಲಿ ಮಾಡಿಸ್ಕೊಂಡು ತಿಂತಾನೆ, ಮೀನನ್ಗೆ ಎಕ್ಸ್ಟ್ರಾ ಕೆಲಸ ಹೇಳಿ ಏನಾದರೂ ಮಾಡಿಸ್ಕೊಂಡ್ರೆ ಸರಿ ಇರಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಮೀನಾ ಕೂಡ ಯಾಕೆ ಮೀನಾ ಒಂಥರ ಇದೆಯಾ ಅಂತೇಳಿ ಕೇಳ್ತಾ ಇರ್ತಾರೆ. ಏನಿಲ್ಲ ಅಂತ ನೀವು ಮಾತಾಡ್ತಿದ್ರಲ್ಲ ಸುಮ್ಮನೆ ಇದೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಸೂರ್ಯ ಕೂಡ ಬರ್ತಾರೆ. ಏನಿವತ್ತು ಅಕ್ಕಿ ರೊಟ್ಟಿ ಸ್ಪೆಷಲಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನಿನಗೆ ಹೇಗೋ ಗೊತ್ತಾಯಿತು ಅಂತ ಕೇಳ್ತಿರ್ಬೇಕಾದ್ರೆ ಮೀನಿದ್ದಳು ಅಯ್ಯೋ ಮಾವ ನಾನು ಆಗಲೇ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ ಅಂತೇಳಿ ಹೇಳ್ತಾ ಇರ್ತಾರೆ. ಅದಕ್ಕೇ ಈ ಕಡೆ ಹೌದಾ ಅಂತೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆ ಸೂರ್ಯ ಕೂಡ ಹೇಳ್ತಿರ್ತಾನೆ ಮನೋಜ ನಿನಗೆ ಲೆಟರ್ ಕೊಟ್ಟಿದ್ದು ಯಾರು ಅಂತ ಗೊತ್ತಾಯ್ತೇನೋ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಈ ಕಡೆ ಗಾಬರಿಯಿಂದ ನೋಡ್ತಾ ಇರ್ತಾಳೆ ರೋಹಿಣಿ ಕೂಡ. ಅಲ್ಲಕೊಂಡು ಲೆಟರ್ ಕೊಟ್ಟಿರೋದು ನೀನೇ ಅಂತ ನಾನು ನಿಂಗೆ ಅವತ್ತೇ ಹೇಳಿಲ್ವಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ತಗೊಂಡು 4 ಬಿಟ್ರೆ ಅಂತ ಹಂಗೆ ಚೆಂಡು ಎಗ್ರುಕೊಂಡು ಹೋಗ್ಬಿಡ್ಬೇಕು ನೀನು ತಲೆದು ಅಂತ ಹೇಳಿ ಈ ಕಡೆ ಸೂರ್ಯ ಕೂಡ ಬೈತಾ ಇರ್ತಾನೆ. ಯಾಕೋ ಹಂಗೆಲ್ಲ ಹೇಳ್ತಿದ್ಯಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಇನ್ನೇನು ಮತ್ತೆ ನೀನು ಕಂಡುಹಿಡಿಯೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಕಷ್ಟಪಟ್ಟು ಕಂಡುಹಿಡ್ತಿದ್ದೀನಿ ಗೊತ್ತಾ ಅವ್ನು ಯಾರು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅವ್ರು ಯಾರ ಬಗ್ಗೆನೂ ಯಾರ ಮೇಲೂ ಅಪವಾದ ಹೊರಿಸ್ಬಿಟ್ಟು ನೀನು ಆರಾಮಾಗಿರಬೇಕು ಅಂತ ಹೇಳಿ ತಾನೇ ನೀನು ಹಿಂಗೆಲ್ಲ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಿರ್ತಾಳೆ. ಅಮ್ಮ ತಾಯಿ ನಿನ್ನ ಹತ್ರ ಅಂತೂ ನಾನು ಏನೂ ಮಾತಾಡಿಲ್ಲ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಿರ್ತಾನೆ. ಅದಕ್ಕೆ ಸೂರ್ಯ ಇದ್ದನು ಅವ್ನು ಯಾರು ಅಂತ ನಾನು ಕಂಡಿರ್ದೆ ಅಪ್ಪ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹೌದೇನು ಯಾರು ಅದು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅವತ್ತು ನಾನು ಡ್ರಾಪ್ ಮಾಡೋಕ್ಕೆ ಅಂತ ಹೇಳೋ ಹೋದ್ನಲ್ಲ ಅವನು ಪ್ಯಾಸೆಂಜರ್ ಆಗಿದ್ದ, ಅವನು ಹೆಣ್ಮಕ್ಳ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಿದ್ದ, ಅವತ್ತು ಅವ್ನಿಗೆ ಇಟ್ಕೊಂಡು 4 ತತ್ಕಿದ್ದೆ. ಅದಾದಮೇಲಿಂದ ಯಾವುದೋ ಒಂದು
ಕೇಸಲ್ಲ ಅಥವಾ ಏನೋ ಒಂದು ತೊಗೊಂಡು ಹೋಗೋದಕ್ಕೆ ಏನೋ ಕದೀತಿದ್ದ, ಅಲ್ಲಿ ಅವ್ನು ಸಿಗಾಕೊಟ್ಬಿಟ್ಟ ನನ್ನ ಕೈಲಿನೇ. ಅವಾಗ ಅದೇ ಟೈಮ್ಗೆ ಇಟ್ಕೊಂಡು ಅವ್ನಿಗೆ 4 ತತ್ಕಿದ್ದೆ. ಅದೇ ಟೈಮ್ಗೆ ಪೊಲೀಸ್ ಕೂಡ ಬಂದಿದ್ರು, ಅವ್ರ ಕೈ ಕೊಟ್ಟು ಅವನ ಹತ್ರ ಅರೆಸ್ಟ್ ಮಾಡಿಸಿ ಕಳಿಸ್ಬಿಟ್ಟಿದ್ದೆ. ಮತ್ತು ಇವಾಗ ಮೊನ್ನೆ ಏನೋ ದೇವಸ್ಥಾನದಲ್ಲಿ ಹೋಗೋ ಬರೋ ಹುಡುಗಿರ್ನೆಲ್ಲ ಕಣ್ಣು ನೋಡ್ಕೊಂಡೆ ಚುಡಾಯಿಸ್ಕೊಂಡು ನಿಂತಿದ್ದಂತೆ. ಆವಾಗ ಅವನನ್ನ ಇಟ್ಕೆ ಅವನು ಅಲ್ಲಿದ್ದವ್ರಿಗೆಲ್ಲರೂ ಜನಗಳೆಲ್ಲ ಗುಂಪಲ್ಲಿ ಗೋವಿಂದನ ಹತ್ರ ಅವನನ್ನು ಚೆನ್ನಾಗಿ ಹೊಡೆದಾಕಿ ದೇವಸ್ಥಾನದಿಂದ ಆಚೆ ಹಾಕಿದ್ದಾರೆ. ಅದನ್ನು ವೀಡಿಯೋ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲ ಕಳಿಸಿದ್ರಪ್ಪ. ಅವಾಗ ಗೊತ್ತಾಯಿತು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದಕ್ಕೆ ಈ ಕಡೆ ಇದನ್ನು ಅವ್ರು ಯಾರೋ ಮಾಡಿದ್ರು ಅಂತ ಹೇಳ್ಬಿಟ್ಟು ನೀನು ಇವ್ನಿಗೆ ಅಲ್ಲ ಕಣೋ, ನಿನ್ನ ತಪ್ಪನ್ನ ನೀವು ಮುಚ್ಚಿಕೊಳ್ಳೋಕ್ಕೋಸ್ಕರ ನೀನು ಅವ್ನು ಯಾರೋ ಮಾಡಂತ ಅವ್ನ ಮೇಲೆ ಅಪವಾದ ಹೊತ್ತಿದ್ಯಾ ನೀನು ಅಂತೇಳಿ ಶಾಂತಿ ಹೇಳ್ತಿರ್ಬೇಕಾದ್ರೆ, ಅವ್ನು ಮಾಡಿಲ್ಲ ಅಂದಮೇಲಿಂದ ನೀನೇ ಮಾಡಿದೆ ಅಂತ ನೀನೇ ಒಪ್ಕೊಳ್ಳೆ ಅಂತೇಳಿ ಹೇಳ್ತಾ ಇರ್ತಾನೆ. ಈ ಕಡೆ ಗಂಡನೂ ಕೂಡ ನಾನು ಯಾಕ್ರಿ ಒಪ್ಕೋಬೇಕು ಅಂತ ಹೇಳಿ ಈ ಕಡೆ ಅವಳು ಕೂಡ ಹೇಳ್ತಿರ್ಬೇಕಾದ್ರೆ, ಮತ್ತು ನೀನು ಒಪ್ಕೋಬೇಕು, ಮತ್ತು ನೀನು ನೋಡಿದ್ಯಾ ಸೂರ್ಯ ಕೊಟ್ಟು ಕಳಿಸಿರೋದು ಲವ್ ಲೆಟರು ಅಂತ ನೀನು ನೋಡಿದ್ಯಾ? ಇಲ್ಲ ತಾನೆ, ಅದು ಹೆಂಗೆ ಹೇಳ್ತೀಯಾ ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಿರ್ತಾರೆ. ನಾನಂತೂ ನೋಡಿಲ್ಲ, ಆದರೆ ಅವ್ನು ಈಗ ಆಡ್ತಿರೋದು ನೋಡಿದ್ರೆ ಹಂಗೆ ಅನಿಸ್ತಿದೆ ನನಗೆ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಾ ಇರ್ತಾಳೆ. ಅದಕ್ಕೇ ಈ ಕಡೆ ಸೂರ್ಯ ಇದ್ದಿದ್ದು, ನೀನಂತೂ ಕಂಡಿಡಿಯೋದಕ್ಕೆ ನಿನ್ನ ಕೈಲಿ ಒಂದು ಪೈಸೂ ಆಗಲ್ಲ ಕಣೋ ಮನೋಜ್, ನಾನು ಕಂಡಿಡ್ದಿದ್ದೀನಿ ಅವ್ನು ಯಾರು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಗಾಬರಿಯಿಂದ ನೋಡ್ತಾನೆ ಇರ್ತಾರೆ, ಫುಲ್ ಟೆನ್ಷನಿಂದ ನೋಡ್ತಿರ್ತಾರೆ. ಮೋಸ್ಟ್ಲಿ ನೀನೇನೋ ಅವ್ನ ಜೊತೆ ಕಿತಾಪತಿ ಕೆಲಸ ಮಾಡಿದ್ಯಾ ಕಣೋ ಅಂತೇಳಿ ಈ ಕಡೆ ಸೂರ್ಯ ಮನೋಜಿಗೆ ಹೇಳ್ತಿರ್ಬೇಕಾದ್ರೆ, ಅವ್ನ ಮುಖನೇ ನಾನು ನೋಡಿಲ್ಲ ಕಣೋ, ನಾನು ಹೆಂಗೋ ಕಂಡಿಡೀಲಿ ಅಂತೇಳಿ ಹೇಳ್ತಿರ್ತಾನೆ. ಆಗಿದ್ಮೇಲಿಂದ ಪೌಡ್ರಮೇನೋ ಮಾಡಿರ್ತಾಳೆ ಬಿಡು ಅಂತೇಳಿ ಹೇಳ್ತಾ ಇರ್ತಾನೆ. ಅದಕ್ಕೆ ಈ ಕಡೆ ರೋಹಿಣಿ ರೀ ನಾನು ಯಾಕೆ ಹತ್ರ ಕೆಲಸ ಮಾಡಲಿ, ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ, ನನಗೇನು ಮಾಡೋಕ್ಕೆ ಕೆಲಸ ಇಲ್ಲ, ನನಗೆ ಬಿಸ್ನೆಸ್ ಇದೆ, ನನಗೆ ಪಾರ್ಲರ್ ಇದೆ, ಅದನ್ನು ನೋಡ್ಕೊಳ್ಳೋದಕ್ಕೆ ನಂಗೆ ಸಾಕಾಗಿದೆ, ಇದೆಲ್ಲ ನಾನು ಯಾಕೆ ಮಾಡೋಕ್ಕೆ ಹೋಗಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಯಾಕಮ್ಮ ರೋಹಿಣಿ ಎದೋಗ್ಬಿಟ್ಟೆ ಅಂತ ಕೇಳ್ದಾಗ, ಅಯ್ಯೋ ಅತ್ತೆ ನನಗೆ ಸಾಕಾಯಿತು ಅಂತ ಹೇಳ್ಬಿಟ್ಟು ಅವಳು ಕೂಡ ಹೇಳ್ತಾಳೆ. ಸರಿ ಆಯಿತು ಕಡೆ ಹೋಗಿ ಪೊಲೀಸರು ಕಂಪ್ಲೇಂಟ್ ಕೊಡೋ ನೀನು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಿರ್ಬೇಕಾದ್ರೆ, ಅದಕ್ಕೆ ರೋಹಿಣಿ ಅಯ್ಯೋ ಪೊಲೀಸ್ ಕಂಪ್ಲೇಂಟಾ, ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಯಾಕಂದರೆ ಇವಾಗ ನಾವು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ, ಅವ್ನು ಪೊಲೀಸವ್ರು ಬರೋದು ಪದೇ ಕರ್ಕೊಂಡು ಹೋಗೋದು ಇದೆಲ್ಲ ರಂಪ ರಾಮಾಯಣ, ನಾನು ಬೇರೆ ಬಿಸ್ನೆಸ್ ನೋಡ್ಕೊತಾ ಇರಬೇಕು, ಪಾರ್ಲರ್ಗೆ ಹೋಗ್ತಿರ್ಬೇಕು, ಇದೆಲ್ಲ ಯಾಕೆ ಬೇಕು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಸರಿ ಹಾಗೆ ಮಾಡೋಣ ಬೇಡ ಬಿಡಿ ಅಂತ ಹೇಳಿ ಈ ಕಡೆ ಮನೆಯವ್ರು ಹೇಳ್ತಾ ಇರ್ತಾರೆ. ಬನ್ನಿ ಆಯಿತು ಹೋಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಕೂರಿಸ್ತಾಳೆ ಸೂರ್ಯನ. ಈ ಕಡೆ ಎಲ್ಲೋ ನಿಮ್ಮಣ್ಣ ಇನ್ನೂ ಬಂದೇ ಇಲ್ವಲ್ಲ, ಟೈಮ್ ಸೆನ್ಸ್ ಇಲ್ವೇನೋ ಅವನಿಗೆ ಅಂತ ಹೇಳ್ಬಿಟ್ಟು ಮನೋಜ್ ರವಿ ಕೇಳ್ತಿರ್ಬೇಕಾದ್ರೆ, ನನಗೇನೋ ಗೊತ್ತು ಅವ್ನು ಕರೆದಿದ್ದಾನೆ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಯಾಕೋ ಕರೆದೆ ನೀನು ಅಂತ ಹೇಳ್ಬಿಟ್ಟು ಅದೇ ಟೈಮ್ಗೆ ಸೂರ್ಯ ಕೂಡ ಬಂದಾಗ ರವಿ ಕೇಳ್ತಾ ಇರ್ತಾನೆ. ಅದಕ್ಕೆ ಸೂರ್ಯ ಇದನ್ನು ಹೇಳ್ತಿರ್ತಾನೆ, ಇಲ್ಲಿ ಮನೆಯಲ್ಲಿ 3 ದಿನ ಹಬ್ಬ ಇದೆ ಅಂತ ಹೇಳಿ ಹೇಳ್ತಿರ್ತಾನೆ. ಹಬ್ಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ ಮನೋಜ್ ಹೇಳ್ತಾ ಇರ್ತಾರೆ. ಅಯ್ಯೋ ಪೆಂಗ್ ನನ್ನ ಮಗನ ನಾನು ಕರೆದಿದ್ದು ಏನಕ್ಕೆ ಅಂತ ಫಸ್ಟ್ ತಿಳ್ಕೊ ಇಲ್ಲಿ ಅಂತ ಹೇಳ್ತಿರ್ತಾನೆ. ರವಿ ನಿನ್ನ ಹೆಂಡ್ತಿನೋ ರೋಹಿಣಿನೂ ಇಬ್ಬರೂ ನನ್ನ ಹೆಂಡ್ತಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಈ ಕಡೆ ಶ್ರುತಿ ಏನು ಹೆಲ್ಪ್ ಮಾಡಲ್ಲ, ಬೇಕಾದ್ರೆ ಅಡುಗೆ ತಿಂಡಿಗೆಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅಂತ ಈ ಕಡೆ ಮನೋಜ್ ಈ ಕಡೆ ರವಿ ಒಪ್ಕೊಂಡ್ರೆ, ಈ ಕಡೆ ಅಯ್ಯೋ ನನ್ನ ಹೆಂಡ್ತಿಗೆಲ್ಲ ನೀನು ಕೆಲಸ ಮಾಡಿಸಲ್ಲ, ಅವಳು ಪಾರ್ಲರು ಬಿಸ್ನೆಸ್ ಅದೆಲ್ಲ ನೋಡ್ಕೋಬೇಕು, ಆಗಲ್ಲ ಅಂತ ಹೇಳಿ ಹೇಳ್ತಿರ್ತಾನೆ. ನಿನ್ನ ಕೈಲಿ ಏನೂ ಆಗಲ್ಲ, ನೀನು ಹೆಂಡ್ತಿಗೆಲ್ಲೂ ಮಾಡಿಸ್ಬಿಡೋ ಹೋಗು ಪೆಂಗ್ ನನ್ನ ಮಗನೇ ಅಂತ ಹೇಳಿ ಈ ಕಡೆ ಸೂರ್ಯ ಕೂಡ ಬೈತಿರ್ತಾನೆ. ಸರಿ ಇವಾಗ ಕರ್ದಿನ ಮ್ಯಾಟರಿಗೆ ಬಾ ಅಂತ ಹೇಳಿ ಕೇಳಿದಾಗ, ಇದೇ ಮ್ಯಾಟರು ಯಾರಾದರೂ ಬಂದು ಹೆಲ್ಪ್ ಮಾಡಬೇಕು ಅಷ್ಟೇ ಅಂತೇಳಿ ಹೇಳ್ತಿರ್ತಾರೆ. ಅಷ್ಟೇ ಹೋಗು ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಮತ್ತು ರವಿ ಇಬ್ಬರು ಕೂಡ ಹೋಗ್ತಾರೆ. ಈ ಕಡೆ ಮೀನನ್ನು ಕೂಡ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ, ಏನು ಮಾಡೋದು ಸಾಮಾನೆಲ್ಲ ಏನೇನು ಐಟಮ್ಸ್ ಅಂತ ಬರ್ಕೊತಾ ಇರ್ತಾಳೆ. ಏನು ಮೀನಾ ಮೇಡಮ್ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ, ಅಯ್ಯೋ ತಿಂಡಿ ಎಲ್ಲ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಲಿಸ್ಟ್ ಮಾಡ್ಕೊಂಡು ಬರಿತಾ ಇದೆ ಅಂತ ಹೇಳಿ ಹೇಳ್ತಿರ್ತಾರೆ. ಓ ಹೌದಾ, ಹಂಗಾದ್ರೆ ಸರಿ ಆಯಿತು, ಏನು ನೀವು ಇಬ್ಬರು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ರೋಹಿಣಿ ನೀವು ಬಂದ್ರೆ ಬನ್ನಿ ಕೂತ್ಕೊಳ್ಳಿ, ನಿಮಗೇನೇನು ಬೇಕು ಅಂತ ಹೇಳಿ ಮಾಡ್ತಾರೆ ಅವರು ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ನೀವೇನು ಇಷ್ಟು ಕ್ಲೋಸಾಗಿ ಮಾತಾಡ್ತಾ ಇದ್ದೀರಾ, ನಿಮ್ಮಿಬ್ಬರಿಗೂ ಆಗ್ತಿರ್ಲಿಲ್ಲ ತಾನೆ, ಅದು ಹೆಂಗೆ ಇಷ್ಟೊಂದು ಕ್ಲೋಸಾಗಿ ಮಾತಾಡ್ಕೊಂಡು ಕೂತಿದ್ದೀರಾ, ಅದು ನೋಡಿ ನನಗೆ ಯಾಕೋ ಡೌಟ್ ಹೊಡಿತಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಅವಾಗ ಇವರಿಬ್ಬರಿಗೆ ಫ್ಲ್ಯಾಶ್ ಆಗುತ್ತೆ ನಾವಿಬ್ಬರು ಜಗಳ ಮಾಡ್ಕೊಂಡಿದ್ವಿ ಅಂತ ಹೇಳ್ಬಿಟ್ಟೆ. ಅವಾಗ ಮತ್ತೆ ಇವರಿಬ್ಬರು ನಾಟಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶ್ರುತಿ ಇದ್ದಳು, ಅಯ್ಯೋ ನೋಡಿ ನಿಮಗೆ ಇಷ್ಟ ಬಂದಾಗ ನೀವೇನು ಮಾಡಬೇಡಿ, ನನಗೆ ಉದ್ದಿನ ವಡೆ ಮತ್ತು ನನಗೆ ಪಾಲಕ್ ವಡೆ ಎಲ್ಲ ಮಾಡಿಕೊಡ್ಬೇಕು ನೀವು ಅಂತ ಹೇಳಿ ಹೇಳ್ತಿದ್ದೆ. ಅಲ್ಲರಿ ನೀವು ಹೇಳಿದ್ದೆಲ್ಲ ಮಾಡೋದಕ್ಕೆ ನಾನೇನು ಮನೆ ಕೆಸ್ತಾಳೆ, ನಿಮಗೆ ಇಷ್ಟ ಬಂದಾಗ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಕಡೆ ಮೀನು ಕೂಡ ಹೇಳ್ತಿರ್ತಾಳೆ. ಈ ಕಡೆ ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ನಿಮ್ಗೆ ಮಾಡಿಲ್ಲ ಅಂದರೆ ಅತ್ತೆಗೆ ಹೇಳ್ತೀನಿ ಅಂತ ಹೇಳಿ ಹೇಳ್ತಿರ್ತಾಳೆ. ರೋಹಿಣಿ ನಿಮಗೇನು ಇಷ್ಟ ಬರುತ್ತೋ ಅದನ್ನು ನೀವು ಹೇಳಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ಕೂರಿಸ್ತಾಳೆ. ಅವಳು ಕೂಡ ರೋಹಿಣಿ ಮೀನವರೇ ನಿಮಗೆ ಏನು ಹೆಲ್ಪ್ ಮಾಡಬೇಕು ಹೇಳಿ ಅಂತ ಕೇಳಿದಾಗ, ನನಗೆ ಹೆಲ್ಪ್ ಏನು ಬೇಡ ನಾನೇ ಮಾಡ್ಕೊತೀನಿ ಅಂತ ಹೇಳಿ ಹೇಳ್ತಿರ್ತಾಳೆ. ಅಯ್ಯೋ ನನಗೆ ಇದ್ದಾಗಲೇ ನೀವು ಮಾಡಿಸ್ಕೊಡ್ಬೇಕು, ಇಲ್ಲಾಂದರೆ ನಿಮ್ಗೆ ನಾನು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಹೌದಾ ಹಂಗಾದ್ರೆ ಪುಳಿಯೋಗರೆ ಗೊಜ್ಜು ಮಾಡಿ ಅಂತ ಹೇಳಿ ಹೇಳ್ತಿರ್ತಾರೆ. ಪುಳಿಯೋಗರೆ ಗೊಜ್ಜನ್ನ ಯಾವಾಗ ಮಾಡಬೇಕು ಅಂತ ಕೇಳಿದಾಗ, ಏನಕ್ಕೆ ಬೇಕು ಅಂತ ಕೇಳಿದಾಗ, ನನಗೆ ನಾಡಿದ್ದಕ್ಕೆ ಪುಳಿಯೋಗರೆ ಗೊಜ್ಜು ಬೇಕು, ಅದಕ್ಕೆ ಇವತ್ತು ಮಾಡಿ ಅಂತ ಹೇಳ್ತಿರ್ತಾರೆ. ಅದೇ ನಾಡಿದ್ದಕ್ಕೆ ಯಾಕೆ ಇವಾಗ ಬೇಕು, ನಾನು ನಾಡಿದ್ದೇ ಮಾಡ್ಕೊಡ್ತೀನಿ ನಿಮಗೆ ಅಂತೇಳಿ ಅವಳು ಕೂಡ ಅಲ್ಲಿಂದ ಹೊರಟೋಗ್ತಾಳೆ.
ಈ ಕಡೆ ಮನೆ ಮುಂದೆ ರಂಗೋಲಿ ಬಿಡ್ಸೋಕ್ಕೆ ಅಂತೇಳಿ ಮೀನಾ ಇದ್ದಾಗ ಈ ಕಡೆ ಕಮೆಂಟ್ ಮಾಡ್ಕೊಂಡೆ ಕೂತಿರ್ತಾನೆ. ಏನು ಅಮ್ಮ ಹಬ್ಬ ಸ್ಟಾರ್ಟ್ ಆಯಿತಾ ಅಂತ ಹೇಳ್ಬಿಟ್ಟು ಈ ಕಡೆ ಅವ್ರ ಮಾವ ಕೂಡ ಕೇಳ್ತಾರೆ. ಹ್ಞೂ ಮಾವ ಎಲ್ಲ ಸ್ಟಾರ್ಟ್ ಆಯಿತು, ಗೊಂಬೆಗಳನ್ನೆಲ್ಲ ಜೋಡಿಸ್ಬೇಕು, ಈ ಕಡೆ ರಂಗೋಲಿ ಬಿಟ್ಟು ನಾನು ಹೋಗ್ತೀನಿ, ಇವ್ರು ಹೋಗ್ಬಿಟ್ಟು ದೇವ್ರ ಪ್ರತಿಷ್ಠಾಪನೆ ಮಾಡೋಕ್ಕೆ ದೇವ್ರು ತೊಗೊಬಂದರೆ ಸಾಕು ನನಗೆ ಅಂತೇಳಿ ಹೇಳ್ತಿರ್ತಾರೆ. ಓ ಇವಾಗ ನನಗೋಸ್ಕರ ನೀನು ಕಾಯ್ತಾ ಇದೆಯಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಹಾಗೇನಿಲ್ಲ ರೀ ನಂದೆಲ್ಲ ಕೆಲಸ ಮಾಡೋಷ್ಟೇ ನೀವು ಸ್ನಾನ ಮಾಡ್ಕೊಂಡೋಗಿ ದೇವ್ರು ಕರ್ಕೊಂಬನ್ನಿ ಅಂತ ಹೇಳಿ ಹೇಳ್ತಿರ್ತಾರೆ. ಅದಕ್ಕೆ ಹ್ಞೂ ಸರಿ ಆಯ್ತಮ್ಮ ನಾನು ಹೋಗ್ತೀನಿ, ನೀನೆಲ್ಲ ರೆಡಿ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲನೂ ಗೊಂಬೆಗಳನ್ನೆಲ್ಲ ಕೂಡಿಸ್ಕೊಂಡು ಎಲ್ಲನೂ ಕೂಡ ರೆಡಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮೀನಾ ಕೂಡ ದೀಪ ಎಲ್ಲ ತೊಗೊಂಡು ಬಂದು ಗೊಂಬೆಗಳ ಮುಂದೆ ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇರ್ತಾಳೆ. ಈ ಕಡೆ ಮನೋಜು ಕೂಡ ಅದೇ ಟೈಮ್ಗೆ ಬರ್ತಾರೆ. ಹೇ ಹುಡುಗಿ ಹೋಗಿ ಒಂದು ಲೋಟ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದಕ್ಕೇ ನಿನಗೆ ಕಿವಿ ಕೇಳಿಸ್ಲಿವ ನಿನಗೆ ಪದೇ ಪದೇ ಹೇಳ್ಬೇಕೇನೆ, ಹೋಗಿ ಮಾಡ್ಕೋಬಾರೆ ಅಂತ ಹೇಳಿ ಹೇಳ್ತಾನೆ. ಪೆಂಗ್ ನನ್ನ ಮಗನ ನೀನು ಹೇಳಿದ್ದನ್ನೆಲ್ಲ ಮಾಡೋದಕ್ಕೆ ನಾನೇನು ಚೀತದಾಳಲ್ಲ, ನಾನು ನಿಮ್ಮ ಮನೆ ಕೆಲಸದವಳು ಅಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೀನು ನಿಮ್ಮ ಮನೆ ಕೆಲಸದವಳಲ್ಲ ಅಂತ ಯಾರು ನಿನ್ಗೆ ಹೇಳಿದ್ದು ಅಂತೇಳಿ ಹೇಳಿದಾಗ ಇವಳಿಗೆ ತುಂಬ ಕೋಪ ಬರುತ್ತೆ. ಈ ಕಡೆ ಮೀನಾಗೂ ಕೂಡ ಮರ್ಯಾದೆ ತೊಗೊಂಡ್ರೆ ಮಾತಾಡೋದು ಸಾಕು, ನೀನು ಹೆಂಡತಿ ಇಲ್ವಾ, ನಿಮ್ಮ ಅಮ್ಮ ಇಲ್ವ, ಹೋಗಿ ಮಾಡಿಸ್ಕೊಂಡು ಕೂಡಿ, ಅದು ಬಿಟ್ಟು ನೀನು ಯಾಕೆ ನನಗೆ ಹೇಳೋದು, ನೀನು ಯಾವ ನನಗೆ ಹೇಳೋದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಲ್ಲ ಅದಕ್ಕೆ ಈ ಮನೆ ಯಜಮಾನ ನಾನು, ಈ ಮನೆ ದೊಡ್ಡ ಮಗ ನಾನು, ಈ ಮನೇಲಿ ಏನು ಹೇಳಬೇಕು ಅದೇ ಫೈನಲು ಅಂತೇಳಿ ಹೇಳ್ತಿರ್ತಾರೆ. ನೀನು ಯಾವ ದೊಡ್ಡ ಸೀಮೆಗಿಲ್ದಿರೋನು ನೀನಲ್ಲ, ನೀನು ಹೇಳ್ದಂಗೆ ನನ್ನಲ್ಲಿ ಕೇಳೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ, ನಾನು ಮಾಡೋದು ಇಲ್ಲ, ಟೀ ಬೇಕಿದ್ರೆ ಅವು ಮಾಡ್ಕೊಂಡು ಕುಡಿ ಅಂತ ಹೇಳಿ ಹೇಳ್ತಿರ್ತಾರೆ. ಏನೇ ಹಿಂಗೆಲ್ಲ ಹೇಳ್ತಾ ಇದ್ದೆ ನೀನು, ನಿನಗೆ ಅನ್ಸೋದೇ ಇಲ್ವಾ, ಹಂಗಿದ್ಮೇಲೆ ಈ ಶಾಸ್ತ್ರ ಈ ಹಬ್ಬ ಏನು ನಡ್ಕೊಡ್ದು ಅಷ್ಟೇ, ನಾನೇನು ಹೇಳ್ತೀನಿ ಅದೇ ಫೈನಲ್, ಈ ವ್ರತ ಮಾಡೋದಕ್ಕೆ ನಾನು ಬಿಡೋದಿಲ್ಲ, ನೀನು ಈ ವ್ರತ ಮಾಡಿಬಿಡ, ಈ ವ್ರತನ ಇಲ್ಲೇ ನಿಲ್ಲಿಸು ಅಂತ ಹೇಳಿ ಹೇಳ್ತಿರ್ತಾರೆ. ನೀನು ಅದನ್ನೆಲ್ಲ ಹೇಳೋದಕ್ಕೆ ನೀನು ಯಾರು, ಅಲ್ಲ ಮನೆಯವರೆಲ್ಲರೂ ಹೂ ಅಂತ ಒಪ್ಕೊಂಡ್ಮೇಲಿಂದ ನೀನು ಯಾರು ಬೇಡ ಅಂತ ಹೇಳೋದಕ್ಕೆ ಅಂತ ಮೀನಾ ಕೇಳ್ತಾ ಇರ್ಬೇಕಾದ್ರೆ, ಏನೇ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಮತ್ತು ಶಾಂತಿನಿ ಕೂಡ ಬರ್ತಾರೆ. ಅವನೇನು ಹೇಳ್ತಾರೆ ಅದನ್ನು ಕೇಳೋದಕ್ಕೆ ಆಗಲ್ವ ನಿನಗೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅವ್ರು ಹೇಳೋ ಥರ ಹೇಳಿದ್ರೆ ನಾನು ಕೇಳ್ತಿದ್ದೆ ಅತ್ತೆ, ಅವ್ರು ನನಗೆ ಏಕವಚನದಲ್ಲಿ ಹೋಗಿಲ್ಲೇ ಬಾರಲ್ಲೇ ಅಂತ ಅಂದಮೇಲಿಂದ ನಾನು ಯಾಕೆ ಆ ಥರ ಎಲ್ಲ ಅವ್ರ ಮಾತು ಕೇಳಬೇಕು ಅಂತ ಹೇಳಿದಾಗ ಈ ಕಡೆ ರೋಹಿಣಿ ಇದ್ರು, ಅವರೇನೋ ಮುಸ್ಲಿಂ ಇದ್ದೇ ಕಣ್ಣಲ್ಲಿ ಇರಬೇಕು, ಅವ್ರಿಗೆ ಗೊತ್ತಾಗಿಲ್ಲ ಬಿಡು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅದಕ್ಕೆ ನಾನು ಏನೂ ಅಂದಿಲ್ಲ ಅಮ್ಮ, ಹೋಗಿ ಒಂದು ಲೋಟ ಕಾಫಿ ಮಾಡ್ಕೊಡು ಬಾ ಅಂತ ಹೇಳಿದೆ ಅಂತ ಹೇಳ್ದೆ, ಅಷ್ಟಕ್ಕೆ ಅವಳು ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ, ಹೌದಾ ಸರಿ ಆಯಿತು, ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ ಪೆಂಗ್ ನನ್ನ ಮಗನೇ ಅಂತಲೇ ಹೇಳ್ತಾಳೆ. ನೋಡಮ್ಮ ನಿನ್ನ ಮುಂದೆ ಹಿಂಗೆಲ್ಲ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ದಾಗ, ನಾನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಜಗಳ ಮಾಡೋಕ್ಕೆ ತಗೊಂಡ್ಬಂದು ನಿಲ್ಲಿಸಿದ್ದಾರೆ ಇಲ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮೀನೂ ಕೂಡ. ನೋಡಮ್ಮ ಯಾವುದೇ ಕಾರಣಕ್ಕೂ ಈ ಮನೆ ಮಗ ನಾನೇ ತಾನೇ, ನನಗೋಸ್ಕರ ತಾನೇ ಈ ಪೂಜೆ ವ್ರತ ಎಲ್ಲ ಮಾಡ್ತಿರೋದು, ಯಾವುದೇ ಕಾರಣಕ್ಕೂ ಈ ಪೂಜೆ ವ್ರತ ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು ಅಷ್ಟೇ ಅಂತ ಹೇಳಿ ಹೇಳಿದಾಗ ಶಾಂತಿನೂ ಕೂಡ ಹೌದು ಅವನೇನು ಹೇಳ್ತಾನೆ ಅದೇ ಫೈನಲ್, ಯಾಕಂದರೆ ಅವ್ನು ನಿಮ್ಮ ಮನೆ ದೊಡ್ಡ ಮಗ, ಯಾವುದೇ ಕಾರಣಕ್ಕೂ ಇದನ್ನು ಮಾಡಿಕೊಡ್ದು ಅಂತ ಹೇಳ್ತಿರ್ಬೇಕಾದ್ರೆ, ಏನಮ್ಮ ಅಷ್ಟೊತ್ತೆ ನೀನೇನು ಹೇಳ್ತೀಯ ಅಂತ ಕೇಳಿದಾಗ ಹ್ಞೂ ಹೌದು ಅಂತ ಅವಳು ಕೂಡ ಹೇಳ್ತಾಳೆ. ಹಂಗಿದ್ಮೇಲೆ ಈ ಮನೆ ದೊಡ್ಡ ಸೊಸೆ ಹಿರಿ ಸೊಸೆ ಎಲ್ಲರೂ ಕಿರಿ ಸೊಸೆ ಎಲ್ಲರೂ ಹೇಳಿದ್ದಾರೆ ಅಂದಮೇಲಿಂದ ಈ ವ್ರತ ಮಾಡಿಕೊಡ್ದು ಅಷ್ಟೇ, ನೀನು ಇದನ್ನೆಲ್ಲ ಗೊಂಬೆ ತೊಗೊಂಡು ಆಚೆ ಹಾಕೋಗು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಕಡೆ ರವಿದನು ಅಮ್ಮ ಮನೋಜ್ ಬಗ್ಗೆ ಏನಂತ ಗೊತ್ತಾನೆ ಬಿಡಿ ನೀವು ಯಾಕಂತ ಅಂದಾಗ, ನೀನು ಸುಮ್ಮನೆ ಇರೋ, ಮನೋಜ್ ಏನಂತ ನನಗೆ ಗೊತ್ತು, ಇವಳೇ ಏನೋ ಒಂದು ಕಿತಾಪತಿ ಮಾಡಿರ್ತಾಳೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅದೇ ನೀವೇನು ಗೊತ್ತಿಲ್ಲದೇ ತಿಳ್ಕೊಂಡೇ ಮಾತಾಡೋಕ್ಕೆ ಹೋಗ್ಬೇಡಿ, ಅರ್ಥ ಮಾಡ್ಕೊಳ್ಳಿ ಅನ್ನೋ ಅಷ್ಟರಲ್ಲಿ ಈ ಕಡೆ ಅವ್ರ ಮಾವನು ಕೂಡ ಬರ್ತಾರೆ. ಏನು ಮಾಡ್ತಿದ್ದೀರಾ ನೀವು ಅಂತ ಕೇಳಿದಾಗ, ಈ ಪೂಜೆ ವ್ರತ ಮಾಡಲೇಬೇಕು, ಅವರೇನೋ ಒಂದು ಮಾತಾಡಿದ್ರೆ ಇವರೇನೋ ಮಾತಾಡಿದ್ರು, ಸುಮ್ಮನೆ ಶುಭ ಕಾರ್ಯ ನಡೀತೀರ, ಯಾಕೆ ಸುಮ್ಮನೆ ಅಡ್ಡ ಮಾಡ್ತೀರಾ ನೀನು ಮನೋಜ್, ಯಾಕೋ ನಿನಗೇನೋ ಆಗಿದೆ, ಶುಭ ಕಾರ್ಯ ನಡೀತಿದೆ, ಆ ಹೆಣ್ಮಗು ಕೈಲಿ ಯಾಕೋ ಕಣ್ಣೀರು ಹಾಕಿಸ್ತೆ, ಸುಮ್ಮನೆ ಇರೋ, ಅವ್ರ ಪಾಡುಗೋರು ಏನೋ ಮಾಡ್ಕೊಂಡು ಹೋಗ್ತಾರೆ, ನಿನಗೇನೋ ಈ ಕಡೆ ರೋಹಿಣಿ ಇದ್ದಾಳೆ, ನಮ್ಮಮ್ಮ ಇದ್ದಾರೆ, ಅವ್ರ ಕೈಲಿ ಹೇಳು ಮಾಡಿಸ್ಕೊಂಡು ಕೂಡಿ, ಅದು ಬಿಟ್ಟು ನೀನು ಯಾಕಪ್ಪ ಹಿಂಗೆಲ್ಲ ಮಾಡ್ತೀಯ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಶಾಂತಿ ಇದ್ದಳು ಅವ್ನು ಏನು ಹೇಳ್ತಾನೆ ಅದೇ ಫೈನಲ್, ಅವ್ನು ಈ ಮನೆ ಹಿರಿ ಮಗ, ಅವ್ನು ಬೇಡ ಅಂತ ಹೇಳಿದಾನೆ, ಈ ಗೊಂಬೆಗಳನ್ನ ಎತ್ತಂಗಡಿ ಮಾಡಿ ನೀನು ಆಚೆ ಹಾಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ಹಾಕಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ನೋಡು ಈ ವ್ರತ ಮಾಡೋದಕ್ಕೆ ನಾನು ಒಪ್ಪಿಗೆ ಕೊಟ್ಟಿರೋದು ಏನಕ್ಕೆ ಕೇಳೋ ಮನಸ್ಸಿಗೆ ಒಳ್ಳೇದಕ್ಕೋಸ್ಕರ, ಇವಾಗ ಅವನೇ ಬೇಡ ಅಂತ ಅಂದಮೇಲಿಂದ ಈ ವ್ರತ ಎಲ್ಲ ಏನಕ್ಕೆ ಮಾಡಬೇಕು ನೀನು, ಇದನ್ನೆಲ್ಲ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲಾಂದರೆ ನೋಡಿ ಸರಿ ಇರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಇರು ಶಾಂತಿ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯ, ಏನಾಗಿದೆ ಏನು ತಪ್ಪು ಅಂತ ತಿಳ್ಕೊಳ್ತಾನೆ, ಯಾಕೆ ಹಿಂಗೆಲ್ಲ ಮಾಡ್ತೀಯ ಮನೋಜ, ನೀನು ಯಾಕೋ ಹಿಂಗೆಲ್ಲ ಹಾಡ್ತೀಯ, ನಿನಗೆ ಬುದ್ಧಿ ಇಲ್ವೇನೋ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅಲ್ಲಪ್ಪ ನನಗೆ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ಅವಳು ಯಾಕೆ ಮೆರಿಬೇಕು, ಅವಳು ಮೆರಿಕೂಡ್ದು ಅಷ್ಟೇ, ಅವಳು ಪಾಡುಗಳು ಏನಾದರೂ ಮಾಡ್ಕೊಳ್ಳಿ, ಒಟ್ಟಲ್ಲಿ ಈ ಮನೇಲಿ ಅವಳು ಅಂದ್ಕೊಂಡಂಗೆ ಏನು ಮಾಡಬಾರ್ದು ಅಂತ ಹೇಳ್ತಿರ್ತಾರೆ. ಈ ಕಡೆ ಮನೋಜನ ಸಪ್ರೇಟಾಗಿ ರೂಮಿಗೆ ಕರ್ಕೊಂಡೋಗಿ ಅವನಿಗೆ ಚೆನ್ನಾಗಿ ಹೊಡಿತಾರೆ. ಈ ಕಡೆ ಅವ್ರ ಅಪ್ಪನೂ ಕೂಡ, ಏನೋ ಶಾಸ್ತ್ರ ಮಾಡಬಾರ್ದಾ, ಏನು ಇದು ವ್ರತ ಮಾಡಬಾರ್ದಾ, ನೀನು ಯಾರು ಹೇಳೋದಕ್ಕೆ, ನೀನೇನು ಈ ಮನೆ ಮಗನ ಅಲ್ಲ, ನೀನು ಈ ಮನೆ ಮಗನ ಥರ ನೀನು ನೋಡ್ಕೊಂಡಿದ್ದೆ, ಇವಾಗ ಏನು ಹೇಳಬೇಕು ಅಂದರೆ ನೀನು ಆಚೆ ಹೋಗ್ಬಿಟ್ಟು ಈ ಥರ ಶಾಸ್ತ್ರ ಮಾಡಬೇಕು, ಈ ಹಬ್ಬ ಮಾಡಬೇಕು, ಈ ವ್ರತ ಮಾಡಲೇಬೇಕು ಅಂತ ಹೋಗಿ ಹೇಳ್ಬೇಕಾಯ್ತು, ಏನಾದರೂ ನೀನು ಮಾಡಬಾರ್ದು ಅಂತ ನೀನು ಏನಾದರೂ ಹೇಳಿದ್ರೆ ಸರಿ ಇರಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ.
ಅದಕ್ಕೆ ಇವಾಗ ಈ ಕಡೆ ಶಾಂತಿ ಇದ್ದವಳು ಅವ್ನು ಬೇಡ ಅಂದ್ಮೇಲೆ ಈ ವ್ರತ ಮಾಡೋದು ಬೇಡ ಅಂತ ಹೇಳಿ ಈ ಕಡೆ ಕುತ್ಕೊಂಡು ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಮಾಂಸು ಕೂಡ ಬರ್ತಾರೆ. ಅಮ್ಮ ನಿಂಗೇನು ತಲೆ ಕೆಟ್ಟಿದ್ದೆ, ಈ ಹುಡುಗಿ ಬಗ್ಗೆ ಏನೇನೋ ಮಾತಾಡ್ತಿಲ್ಲ, ಈ ವ್ರತ ಮಾಡಲೇಬೇಕು, ಈ ವ್ರತ ಆಗಲೇಬೇಕು ಅಂತೇಳಿ ಅವನು ಕೂಡ ಇಲ್ಲಿ ಬಂದು ಉಲ್ಟಾ ಹೊಡಿತಾನೆ. ಇದನ್ನು ಕೇಳಿಸ್ಕೊಂಡು ಶಾಂತಿಗೆ ತುಂಬ ಶಾಕ್ ಆಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.